ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ರಿ ಮುರಳಿ, ಯಾವ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಇವತ್ತು ನಾವು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬನ್ನಿ ಮಾತಾಡ್ಸೋಣ. ಬಳ್ಳಾರಿಲಿ ಯಾರನ್ನ ಮಾಡ್ತಾರೆ ಕ್ಷೇತ್ರಪತಿ ಮಾತಾಡ್ಸೋಣ, ಸ್ವಲ್ಪ ಅಲ್ಟೆ ಹೊಡೆಯೋಣ. ಬನ್ನಿ ಸರ್. ಎಸ್, ಬಳ್ಳಾರಿಗೆ ಬಂದಿದ್ದೀವಿ. ಬಳ್ಳಾರಿ ಜನ ಯಾರನ್ನ ಕ್ಷೇತ್ರಪತಿ ಮಾಡ್ತಾರೆ ಒಂದ್ಸರಿ ನೋಡೋಣ. ಎಲೆಕ್ಷನ್ ಬೇರೆ ಬಂತು. ಹೌದು ಸರ್. ಹೆಂಗಿದೆ ಎಲೆಕ್ಷನ್? ಬಿಸಿ ಚೆನ್ನಾಗಿದೆ ಸರ್. ಯಾವ ಕಡೆ ಓಡ್ತಾ ಇದೆ ಬಿಸಿ? ಬಿಜೆಪಿ ಕಡೆಗಿದೆ ಸರ್. ಕರೆಕ್ಟ್ ಆಗಿ ಹೇಳ್ರಿ. ಬಿಜೆಪಿ ಕಾರ್ಯಕರ್ತರೇನ್ರಿ ನೀವು? ಇಲ್ಲ ಸರ್. ಅದಕ್ಕೆ ಹೂ ಅಂತೀರಾ ನೀವು? ಕರೆಕ್ಟ್ ಆಗಿ ಹೇಳ್ರಿ, ಯಾರು ಗೆಲ್ತಾರೆ? ಯಾವ ಜನ ಬಿಜೆಪಿ ನಿಂತಿರೋದು? ಬಳ್ಳಾರಿಯಲ್ಲಿ ಬಿಜೆಪಿ ಇಂದಾನೆ ಡೆವಲಪ್ಮೆಂಟ್ ಆಗಿರೋದು. ಹಂಗಾಗಿ ಎಲ್ಲಿ ಕೇಳಿದ್ರು ಬಿಜೆಪಿ ಅಂತಾನೆ ಹೇಳ್ತಾರೆ. ವೋಟ್ ಮಾತ್ರ ಹಾಕ್ಬಿಟ್ಟು ಶ್ರೀರಾಮುಲು ಸೋಲ್ಸ್ಬಿಟ್ರಿ ಲಾಸ್ಟ್ ಟೈಮ್. ಇಲ್ಲ ಗ್ಯಾರಂಟಿ ಬೇರೆ ಪಕ್ಷಕ್ಕೆ ಸುಳ್ಳು ಗ್ಯಾರಂಟಿ ಹೇಳ್ಬಿಟ್ಟು ಗೆಲ್ಸಿದ್ದಾರೆ. ಬಳ್ಳಾರಿನಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? 100% 1 ಲಕ್ಷ ಮೆಜಾರಿಟಿ ಶ್ರೀರಾಮುಲು ಗೆಲ್ತಾನೆ. ಇದೇ ಮಾತು ಪಕ್ಕ ಸರಿ ಹೇಳ್ಬೇಕು ನೀವು. 100%. ಕಾಂಗ್ರೆಸ್ 1.5 ಲಕ್ಷ ಮೆಜಾರಿಟಿ ಮೇಲೆ ಗೆಲ್ಲೋದ್ ಗ್ಯಾರಂಟಿ. ಇದೇ ಮಾತು. ತುಕಾರಾಮ್ ಅವರು ಬಳ್ಳಾರಿಲಿ ಬಂದು ನಿಂತು ಗೆಲ್ಲಕ್ಕೆ ಅಷ್ಟೊಂದು ಸಾಧ್ಯವಾದಂತ ಮಾತಾ? ಸಾಧ್ಯ 100ಕ್ಕೆ 100. ಈ ಬಾರಿ ಹಂಗಂದ್ರೆ ಬಳ್ಳಾರಿ 101% 100ಕ್ಕೆ 100 ಕಾಂಗ್ರೆಸ್. ಗೋವಿಂದ ಯಾರು? ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು ಸರ್ವಂ ಬಿಜೆಪಿ ಮಯಂ. ಇಡೀ ದೇಶ ಎಲ್ಲ ಕೂಡ ಬಿಜೆಪಿ ಅಂತ ಇದೆ. ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ಕೂಡ ಮೋದಿ 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 ಅಂತ ಇದೆ. ಈ ಸಾರಿ ಬಳ್ಳಾರಿಯಲ್ಲಿ ಕೂಡ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಶ್ರೀರಾಮುಲು ಅವರು ಭರ್ಜರಿ ಮೆಜಾರಿಟಿಯಿಂದ ಗೆಲ್ತಾರೆ. ಜನಾರ್ದನ್ ರೆಡ್ಡಿ ಜೊತೆಗಿದ್ರ ನೀವು? ಇಲ್ಲ ಕನ್ನಡ ಮಾತಾಡ್ತಾ ಇದ್ದೀರಾ? ಏನೋ ಗೋವಿಂದ ಅಂತ ಸರ್. ಅವ್ರು ಬೇರೆ ಸುಳ್ಳೇಲ್ಲ ಸರ್. ಹೆಂಗಿದೆ ಈ ಸರಿ? ಕರೆಕ್ಟ್ ಆಗಿ ಹೇಳಿ, ಬಳ್ಳಾರಿಯ ಚಿತ್ರಣವನ್ನ ಕೊಡಿ ಸರ್. ಬಳ್ಳಾರಿ ಕಾಂಗ್ರೆಸ್ ಈ ಸಲ ಗ್ಯಾರಂಟಿ ಬರುತ್ತೆ ಸರ್. ಗ್ಯಾರಂಟಿ 99 ಬಂದಿಲ್ಲ, ಕಾರಣಾಂತರಗಳಿಂದ. ಈ ಸಲ ನಮ್ಗೆ ಒಳ್ಳೆ ಅಭ್ಯರ್ಥಿ ಇದ್ದಾರೆ, ಕಳಂಕರಹಿತ ಅಭ್ಯರ್ಥಿ. ಯಾರು? ತುಕಾರಾಮ್ ಸಾಹೇಬರು. ತುಕಾರಾಮ್ ಅವ್ರು ಆಕ್ಚುಲಿ ಗೆಲಿಯವರು ಸಂಡೂರು ಅವರು. ಈ ಅವ್ರೇನು ಗಣಿಗೆ ಸಂಬಂಧಪಟ್ಟ ಏನಿಲ್ಲ ಸರ್. ಕ್ಲೀನ್ ಹ್ಯಾಂಡ್. ನಾವು ಪಕ್ಕ ಕಾಂಗ್ರೆಸ್ ಸರ್. ಪಕ್ಕ ಹೆಂಗ್ರಿ ಕಾಂಗ್ರೆಸ್? ಸ್ವಾತಂತ್ರ್ಯ ಬಂದಾಗಿಂದಲೇ ಕಾಂಗ್ರೆಸ್. ಓ, ನಿಮ್ಮ ತಂದೆಯವರು ತಾತನ ಕಾಲದಿಂದ ಕಾಂಗ್ರೆಸ್ ಅವರೇ? ವಂಶ ಪಾರಂಪರ ಆಡಳಿತ. ಹೌದು ಸರ್. ದೇಶ ಎಲ್ಲ ಸೇರಿ ಎಷ್ಟು ಸೀಟ್ ಬರ್ತಾ ಗೊತ್ತಾ ಅವರಿಗೆ? 42 ಸೀಟ್ ಬರ್ತಾ ದೇಶಕ್ಕೆಲ್ಲ ಸೇರಿ 42 ಸೀಟ್ ಬರೋದು. ಕರ್ನಾಟಕದಲ್ಲಿ ಎಷ್ಟು ಬರ್ತದೆ? ಕರ್ನಾಟಕದಲ್ಲಿ 2-3 ಬರುತ್ತೆ ಅಷ್ಟೇ, ಜಾಸ್ತಿ ಬರಲ್ಲ. ಕಾಂಗ್ರೆಸ್ ಅಷ್ಟೇ. ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಅದು ಜಾಸ್ತಿನೇ ಅಲ್ಲ, ನೀವು ಹೇಳ್ತಾರ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಯಾಕೆ ಬಿಜೆಪಿಗೆ ಯಾಕೆ ಜಾಸ್ತಿ ಬರುತ್ತೆ ಸರ್? 22-23 ಬರುತ್ತೆ ಕರ್ನಾಟಕದಲ್ಲಿ. ವೋಟ್ ಮಾಡ್ತೀನಾ? ಇಲ್ಲ ಸರ್. ಯಾಕೋ ಈ ವರ್ಷ ಹಾಕ್ಬೇಕು ಸರ್. ಈ ವರ್ಷ ಯಾರು ಬರ್ತಾರೆ ಬಳ್ಳಾರಿ? ಕರೆಕ್ಟ್ ಆಗಿ ಹೇಳಲಿ. ಹೆಲ್ಮೆಟ್ ಹಾಕೊಳ್ಳಿ ಓಡಾಡ್ತಿದ್ಯಾ? ಯಾರೋ ಗೆಲ್ತಾರೆ? ಹೇಳಲಿ, ಯಾರೋ ಗೆಲ್ತಾರೆ? ಬಿಜೆಪಿ ಹೊಡಿತೈತೆ ಸರ್. ಗ್ಯಾರಂಟಿ. ನೀನು? ನಂದಿನ್ನ ಇಲ್ಲ ಸರ್. ನೀನು ವೋಟಿಂಗ್ ಲಿಸ್ಟ್ ಇಲ್ವಾ? ವೋಟಿಂಗ್ ಲಿಸ್ಟ್ ಅಂದ್ರೆ ಹೋಯ್ತು, ಫಸ್ಟ್ ಹೆಲ್ಮೆಟ್ ಹಾಕೋತಲ್ಲ. ನಿಮ್ಮ ಪ್ರಕಾರ ಈ ಸರಿ ಬಳ್ಳಾರಿಲಿ ಯಾವ ಪಕ್ಷ ಬರ್ಬೋದು? ಪ್ರಕಾರ ಯಾರು ಕೆಲಸ ಮಾಡಿದಾರ ಅಂತೇಳಿ ಯಾರು ಬಳ್ಳಾರಿ ಕೆಲಸ ಮಾಡಿದಾರೋ? ನಮ್ಗಂತೂ ಏನು ಬೆಂಗಳೂರಿಂದ ಬರೋರಿಗೆ ಗೊತ್ತಾಗಲ್ಲ. ಬಳ್ಳಾರಿಲಿ ಏನ್ ಕೆಲಸ ಇದೆ ಅಂತ ಏನು ಕಾಣ್ತಾ ಇಲ್ಲಪ್ಪ. 20 ವರ್ಷದಿಂದ ಬಂದಾಗ ಹೆಂಗಿತ್ತು ಬಳ್ಳಾರಿ? 85 ಭಾಗ ಹಂಗೆ ಇದೆ. ಯಾರು ಗೆಲ್ಬೋದು ಈ ಸರಿ? ನೋಡೋಣ ಸರ್, ಎಲ್ಲರ ಜನರ ಅಭಿಪ್ರಾಯ ಹೆಂಗಿರುತ್ತೆ. ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಅಭಿಪ್ರಾಯ ನಮಗೆ ಮೋದಿ ಬರ್ಬೇಕಂತೇಳಿ ಇರೋದು. ನಿಮ್ ಪ್ರಕಾರ ಈ ಸರಿ ಯಾರು ಗೆಲ್ಬೋದು ಇಲ್ಲಿ? ಹಿಂದುತ್ವ ಎಲ್ಲಿದೆ ಅಲ್ಲಿರುತ್ತೆ. ಹಿಂದುತ್ವದಲ್ಲಿರೋ ಕೆಲಸ ಮಾಡ್ತಾರಾ? ಡೆಫಿನೆಟ್ಲಿ ಮಾಡ್ತಾರೆ. ಇಂಡಿಯಾ ಫಸ್ಟ್. ಓಕೆ, ಡೆಲ್ಲಿಲಿ ಯಾರು ಬರ್ತಾರೆ? ಡೆಫಿನೆಟ್ಲಿ ಹಿಂದುತ್ವ ಯಾರು ಬ್ಯಾಕಪ್ ಮಾಡ್ತಾರೆ. ಕರ್ನಾಟಕದಲ್ಲಿ ಹಿಂದುತ್ವ ಉಳಿಸ್ಕೊಂಡಿರೋ ಎಷ್ಟು ಸೀಟ್ ತಗೋಬಹುದು? 20ರಿಂದ 22. ಈ ಸರಿ ಬಳ್ಳಾರಿಲಿ ಯಾರು ಗೆಲ್ಬೋದು ನಿಮ್ ಪ್ರಕಾರ? ಯಾರು ಏನು ಕೇಳೋ ಅವಶ್ಯ? ನಿಮ್ ಪ್ರಕಾರ ಒಳ್ಳೆ ಕತೆ, ಚೆನ್ನಾಗಿ ಹೊಸ್ತಾಡ್ ಕೊಡ್ಕೊಂಡು ತಿಂದಿದ್ದೀರಾ. ಯಾರು ಗೆಲ್ತಾರೆ ಅಂತ ಗೊತ್ತಿಲ್ವಾ? ಇದು ಒಳ್ಳೆ ಕತೆ ಆಯ್ತು. ನಿಮ್ಮ ಪ್ರಕಾರ ಯಾರು ಗೆದ್ರೆ ಬಳ್ಳಾರಿಗೆ ಒಳ್ಳೇದಾಗುತ್ತೆ? ನಾವು ಬಿಜೆಪಿ ಆಫೀಸ್ ಎದುರುಗಡೆನೆ ಇದೀವಿ, ನಮಗೆ ಬಿಜೆಪಿ ಅವರೇ ಗೆಲ್ತಾರೆ. ಓಕೆ, ಬಳ್ಳಾರಿಲಿ ಯಾರು ಬಿಸಿ ಜಾಸ್ತಿ ಇದೆ? ಸರ್, ಎರಡೂ ಪಕ್ಷದಿದೆ. ಓಕೆ, ಆದ್ರೂ ಮೇಲ್ಗಡೆ ಒಂದು ಸೆಂಟ್ರಲ್ ವಿಷಯದಾಗ ನೋಡಿದಾಗ ಮೋದಿ ಸರ್ ಅವರು ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಾ ಜನಗಳು ಮೋದಿ ಪರವಾಗಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್. ಖಂಡಿತವಾಗ್ಲೂ ಅವರು. ಬಳ್ಳಾರಿಲಿ ಯಾರು ಪರವಾಗಿದ್ದಾರೆ ಸರ್? ಬಳ್ಳಾರಿ ಕೂಡ ಮೋದಿ ಸರ್ ನೋಡಿ ಶ್ರೀರಾಮುಲು ಸರ್ಗೆ ಖಂಡಿತವಾಗ್ಲೂ ಹಾಕಿ ಹಾಕ್ತಾರೆ ಸರ್. ಈ ಸರಿ MLA ಆಗಿ ಸೋತವ್ರು MP ಆಗಿ ಗೆಲ್ಲಕ್ ಸಾಧ್ಯನಾ? ಅದು ಇಲ್ಲ ಸರ್. ಜನರಲ್ಲಿ ಚೇಂಜ್ ಆಫ್ ಬಂದಿದ್ರೆ MP ಗೆ ನಮ್ಗೆ ಸೆಂಟ್ರಲ್ ನರೇಂದ್ರ ಮೋದಿ ಅವ್ರು ಬರ್ಬೇಕು ಅಂದ್ರೆ MP ಗೆ ಹಾಕ್ತಾರೆ, ಅವ್ರು ಬೇಡ ಅಂದ್ರೆ ಕಾಂಗ್ರೆಸ್ ಹಾಕ್ತಾರೆ. ಇವಾಗ ಪ್ರಕಾರ ಕ್ಯಾಂಡಿಡೇಟ್ ನೋಡಲ್ ಸರ್, ಈಗ ಪಾರ್ಟಿ ಸಿಂಬಲ್ ನೋಡ್ತಾರೆ. ಬಿಜೆಪಿ ನಮ್ಗೆ ಚೆನ್ನಾಗಿದೆ. ಯಾರು ಗೆಲ್ತಾರೆ? ಬಿಜೆಪಿ ಸರ್. ಯಾಕೆ ಬಿಜೆಪಿ? ಯಾಕೆ? ಮೋದಿ ಗೆಲ್ಬೇಕು ಸರ್. ಮೋದಿ ಅಲ್ಲಿ ಗೆಲ್ಕೊಳ್ಳಿ, ಇಲ್ಲಿ ಯಾರು ಗೆಲ್ತಾರೆ? ಇಲ್ಲಿ ಶ್ರೀರಾಮುಲು. ಯಾಕೋ ಒಂದ್ಸರಿ ಸೋಲ್ಸಿದ್ರ ಅವ್ರನ್ನ? ತಿರ್ಗಿ ನಿಲ್ಸಿದ್ರ ಗೊತ್ತಾಗ್ತಾ ಇಲ್ಲಪ್ಪ. ಅಲ್ಲ, ಮೋದಿಗೋಸ್ಕರ ಶ್ರೀರಾಮುಲು ಹಾಕೋ ಓಟ್ ಸರ್. ಇಲ್ಲಾಂದ್ರೆ ಶ್ರೀರಾಮುಲ್ಗೆ ಹಾಕಂಗಿಲ್ಲ. ಅದರಿಂದ ಈ ಸರಿ ಶ್ರೀರಾಮುಲು ಗೆಲ್ತಾರೆ. ಏನೇ ಗೆಲ್ತಾರ ಬಿಡ್ತಾರ ಸರ್? ಒಟ್ಟು ಯಾವ್ದಾರು ನೆಟ್ ಗೆಲ್ರಿ, ಗೆಲ್ತಾರ ಬಿಡ್ತಾರ? ಗೆಲ್ತಾರೆ ಸರ್. ಯಾರು ಬಂದ್ರೆ ಚೆನ್ನಾಗಿದೆ ಮಿಸ್ಟರ್? ಕರೆಕ್ಟ್ ಆಗಿ ಹೇಳ್ಬೇಕು ನೀವು. ಯಾರು ಉತ್ತಮ ಆಡಳಿತ ಕೊಡ್ತಾರೋ ಅವ್ರು ಆಡಳಿತ ಯಾರು ಕೊಡ್ತಾರೆ?
ನಾವು ಆಯ್ಕೆ ಮಾಡೋದ್ರಲ್ಲಿ ಇದೆ ಸರ್. ಈ ಸರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೋದು? ಶ್ರೀರಾಮ್ಲೆ ಬರ್ತಾರೆ. ಆಹಾ ಹಿಂಗೆ ಹೇಳಿ ನಿಲ್ಲಿಸ್ಬಿಟ್ಟು ಎಮ್ ಎಲ್ ಎಲೆಕ್ಷನ್ ಸೋಲ್ಸ್ಬಿಟ್ರಿ ಅವ್ರನ್ನ. ಏ ಇಲ್ಲ ಸುಮ್ಮನೆ ಅವೆಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳಿ 2 ದಿನದಿಂದ ಇವಾಗಲೂ ಚೇಂಜ್ ಫ್ರೀ ಕೊಡ್ತಾ ಇದಾರಲ್ಲ, ಇವಾಗಲೂ ಫ್ರೀ ಹಂಗೆ ಎಲ್ಲಿದೆ ಫ್ರೀ? ಚೇಂಜ್ ಆಗ್ಬಿಡುತ್ತೆ. ಯಾರಿಗೆ ಬಂದಿದೆ ಫ್ರೀ? ಯಾರಿಗೂ ಬಂದೇ ಇಲ್ವಾ? ಯಾರ್ ನೀವು ಒಬ್ಬರೇ ಹಿಂಗೆ ಹೇಳ್ತಾ ಇರೋದು. ಏನಿಲ್ಲ, 10 ಜನದಲ್ಲಿ 2 ಬಂದಿದೆ ಅಷ್ಟೇ. ಇವಾಗ ಏನ್ ಕೊಡ್ತಾ ಇದಾರ? ಇಲ್ಲ. ಕೊಡ್ತಾರೆ, ಸ್ಟಾಪ್ ಮಾಡ್ಬಿಟ್ರಾ? ಎಲ್ಲಿ ಕೊಡ್ತಾ ಇದಾರ? ಬಾಲಿ ಕರ್ನಾಟಕ ಗೌರ್ಮೆಂಟ್ ನಾಗ ದುಡ್ಡೇ ಇಲ್ಲ, ಎಲ್ಲಿಂದ ಕೊಡ್ತಾರ? 10 ಜನದಲ್ಲಿ 2 ಸೇರ್ತಿದೆ. ನ್ಯಾಯವಾದಿ ಅಂದ್ರೆ ನರೇಂದ್ರ ಮೋದಿ ಅವರು 5 kg ಅಕ್ಕಿ ಕೊಡ್ತಾ ಇದ್ರೆ ಸಿದ್ದರಾಮಯ್ಯನವ್ರು ಏನಂತಾರ, ನಾನು ಅಕ್ಕಿ ಕೊಡ್ತಾ ಇದೀನಿ, ತಾನು ದುಡ್ಡು ಕೊಡೋದು ಸರಿಯಾದ ದುಡ್ಡು ಜನಸಾಮಾನ್ಯರಿಗೆ ಹೋಗ್ತಾ ಇಲ್ಲ. ಓಕೆ, ಸುಳ್ಳು ಹೇಳಿ ಈ ತರ ಭರವಸೆ ಹೇಳಿ ಜನ ಯಾಮಾರಿಸಿದಾರೆ ಹೊರತು ಈ ರಾಜ್ಯ ಸರ್ಕಾರದವರು ಏನು ಉಪಯೋಗ ಇಲ್ಲ. ಇವ್ ನಿಮ್ ಪ್ರಕಾರ ಯಾರು ಗೆಲ್ತಾರೆ? ಶ್ರೀರಾಮುಲು ಸರ ಗೆಲ್ಲಿತಾರೆ. ನೀವೇಂತೀರ? ಮೋದಿ, ನರೇಂದ್ರ ಮೋದಿನೇ ಬರೋದು. ಬಳ್ಳಾರಿಲಿ ಈ ಸರಿ ಬಂದ್ರೆ ಯಾವ ಪಕ್ಷ ಬರ್ಬೋದು? ಏನೋ ಗೊತ್ತಾಯ್ತಾ? ಏನು ಗೊತ್ತಿಲ್ಲ, ಹೋಗಿ ಮನೆಗೆ. ಚುನಾವಣೆ ಬಿಸಿಲು ಹೆಂಗಿದೆ? ನಟ ಭಯಂಕರ ಬಿಜೆಪಿ ಸರ್. ನಟ ಭಯಂಕರ ಬಿಜೆಪಿ. ಇದ್ಯಾವುದು ಹೊಸದು ಅವಾರ್ಡು? ಹೆಂಗೆ ಅವ್ರಿಗೆ ಗೆಲ್ಲದ? 100 ಅವರೇ ಗೆಲ್ಲುತ್ತೆ ಸರ್. ವೋಟ್ ಮಾಡ್ತೀರಾ ನೀವು? ಯಾರಿಗೆ ಮಾಡ್ತೀರಿ? ನಾವು ಬಿಜೆಪಿ. ಬಿಜೆಪಿ ನೀವು? ಗೊತ್ತೇ ಇಲ್ಲ ನನ್ಗೆ. ಹೆಂಗಿದೆ ಎಲೆಕ್ಷನ್ ಬಿಸಿ? ಹೆಂಗಿದೆ? ಚೆನ್ನಾಗಿದೆ ಸರ್, ಹಿಂಗೆ ನಡೀತಾ ಇದೆ. ಯಾರು ಬಿಸಿ ಜಾಸ್ತಿ ಇದೆ? ಹೇಳಕ್ ಬರಲ್ಲ, ಬಿಜೆಪಿ ಚೆನ್ನಾಗಿದೆ ಸರ್. ಓಕೆ, ಈ ಸರಿ ಯಾರು ಬಂದ್ರೆ ಬಳ್ಳಾರಿಗೆ ಒಳ್ಳೇದಾಗುತ್ತೆ? ಈ ಸತಿ ಯಾರು ಬಂತೆ ಅಂದ್ರೆ ಶ್ರೀರಾಮುಲುನಾ? ಬಳ್ಳಾರಿ ಎಲೆಕ್ಷನ್ ಬರ್ತೈತಲ್ರಿ? ಅಷ್ಟ ಈ ಸರಿ ಹೆಂಗೆ ಫ್ರೀಯಾಗಿ ಕೊಟ್ಟವ್ರೆ? 15 ಲಕ್ಷ ಕೊಡ್ತಾ 15 ಪೈಸೆ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? 15 ಪೈಸೆ ಕೊಟ್ಟಿಲ್ಲ. ಈ ಬಾರಿ ಯಾರು? ಕಾಂಗ್ರೆಸ್. ಅವ ಅಂತಾರೆ, ನೀವೇಂತೀರವ? ನಾವು ಕಾಂಗ್ರೆಸ್. ಯಾರಿಗಪ್ಪ ಬೇವು ಬೆಲ್ಲ? ಯಾರಿಗಪ್ಪ? ಮೋದಿಗೆ ಬೆಲ್ಲ. ಮೋದಿಗೆ ಬೆಲ್ಲ. ಬೇವು ಯಾರಿಗಪ್ಪ? ಬೇವು ರಾಹುಲ್ ಗಾಂಧಿಗೆ. ಯಾರು ಗೆದ್ರೆ ಒಳ್ಳೇದಾಗುತ್ತೆ ಬಳ್ಳಾರಿನಲ್ಲಿ? ನೋಡ್ಬೇಕು ಸರ್, ಯಾರು ಗೆದ್ರೆ ಚೆನ್ನಾಗಿ ಕೆಲಸ ಮಾಡ್ಯಾರ ಅವ್ರ ಗೆದ್ರೆ ಒಳ್ಳೆ, ಚೆನ್ನಾಗಿ ಕೆಲಸ ಮಾಡೋರ್ ಗೆದ್ರೆ ಒಳ್ಳೆ. ಚೆನ್ನಾಗಿ ಕೆಲಸ ಮಾಡೋರು ಯಾರು? ನೋಡ್ಬೇಕು ಸರ್, ಅದೇ ಈ ಸಲ ಈಗ ನೋಡ್ತಾನೆ ಇರು, ಯಾರು ಗೆಲ್ಬೋದು? ತುಕಾರಾಮ್ ಯಾರವರು? ಕಾಂಗ್ರೆಸ್ ಕ್ಯಾಂಡಿಡೇಟ್. ಬಿಜೆಪಿ ನಮಗೆ ಸಪೋರ್ಟ್. ಬಿಜೆಪಿ ಸಪೋರ್ಟ್. ಬಿಜೆಪಿ ಗೆಲ್ತಾರ? ಹ್ಞೂ ಸರ್, ಬಿಜೆಪಿ ಗೆಲ್ತಾರ. 17ನೇ ತಾರೀಕು ಪವನ್ ಕಲ್ಯಾಣ ಬರ್ತದ ಪ್ರಚಾರಕ್ಕೆ. ಸ್ವಲ್ಪ ಎಲ್ಲರೂ ಜನ ಕಲ್ಯಾಣ ಅಂತ ಹೇಳ್ರಿ ಸರ್. ತುಕಾರಾಮ ಶ್ರೀರಾಮುಲು? ತುಕಾರಾಮ ಶ್ರೀರಾಮುಲುನಾ? ತುಕಾರಾಮ್ ಸರ್. ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಸರ್. ಅಸ್ತಾನ ಹೂವಾನ? ಅಷ್ಟೇ. ಎಲೆಕ್ಷನ್ ಹತ್ರ ಬಂತು, ಯಾರು ಗೆಲ್ತಾರೆ? ಯಾರು ಗೆಲ್ತಾರಂತೇನ್ರಿ? ಯಾರು ಗೆಲ್ಬೇಕು? ಕಾಂಗ್ರೆಸ್ ಬರ್ಬೋದು. ಯಾವ ಪಕ್ಷ ಬರ್ಬೋದು? ಸರ್ ಬಿಜೆಪಿ ಬರ್ಬೋದು. ಬಿಜೆಪಿ. ಸರ್ ನೀವೇನಂತೀರಾ? ಬಿಜೆಪಿ ಬರ್ಬೋದು ಸರ್. ಬಿಜೆಪಿ ಬರ್ಬೋದು. ಅಮ್ಮ ನೀವು? ಮೋದಿನೇ. ಯಾರಿಗೆ ಗೆಲ್ತಾರಿ ಸರಿ? ಕಾಂಗ್ರೆಸ್. ಕಾಂಗ್ರೆಸ್ಸಾ? ಕಾಂಗ್ರೆಸ್ ಬರ್ತದೇನ್ರಿ? ಗ್ಯಾರಂಟಿನಾ? ಕುತ್ಕೋ ಬರಲ್ಲ. ಯಾರು ಇವರು? ಬ್ಯಾಗೆ ಬಿಟ್ಟು ಹೋಗ್ತಾವ್ರೆ? ಇಲ್ಲ ಸೊಸೆ. ಅಮ್ಮ ಸೊಸೆ, ಗಾಡಿ ಎತ್ಕೊಂಡು ಹೋಗು. ಅಯ್ಯೋ ಕರ್ಮ ಬಂದ್ರಲ್ಲ. ಏಯ್, ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಬೇರೆ ಜಾಗ ಸಿಕ್ಲಿಲ್ವಾ? ಯಾರದು? ಅವ್ರ ಹೆಸರು ರಾಘವಂತ ಅಷ್ಟೇ, ಗೊತ್ತಿಲ್ಲ. ನೀನ್ ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಸುಮ್ಮನೆ ಕೂಡ ಸರ್. ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ? ಬರೋದು ಮೋದಿನೇ ಮ್ಯಾಗೆ. ಮೋದಿನೇನಾ? ಇಲ್ಲಿ ಕರ್ನಾಟಕ ಅಷ್ಟೇ, ಬಟ್ ಬರೋದೇ ಮೋದಿ. ಬಳ್ಳಾರಿ ಯಾರು ಬರ್ತಾರೆ? ಬಳ್ಳಾರಲ್ಲಿ ಕರ್ನಾಟಕ ಸ್ವಲ್ಪ ಚೇಂಜ್ ಆಗೋದು ಅಷ್ಟೇ. ಯಾರು ಇಲ್ಲಿ ಬಳ್ಳಾರಿಲಿ ಯಾರು ಬರ್ತಾರೆ ಹೇಳೋ? ಬಳ್ಳಾರಲ್ಲಿ ಕಾಂಗ್ರೆಸ್ ಬರೋದು. ಏಯ್, ಬಳ್ಳಾರಿಲಿ ಕಾಂಗ್ರೆಸ್ ಬಂದು ಡೆಲ್ಲಿಲಿ ಮೋದಿ ಬರ್ತಾರೆ? ಬೇರೆ ಸ್ಟೇಟ್ ಅಲ್ಲಿ ಇದೆಯಲ್ಲ, ಅಲ್ಲಿ ಬಂದ್ಬಿಡ್ತಾರ? ಬಂದ್ಬಿಡ್ತಾರೆ. ಬಳ್ಳಾರಿಲಿ ಬರಲ್ಲ. ಬಳ್ಳಾರಲ್ಲಿ ಬರಲ್ಲ, ಬೇರೆ ಕಡೆ ಬರುತ್ತೆ. ಕುರುಬರ ಪಂಪಾಪತಿ ಅಂತ. ಕುರುಬರ ಪಂಪಾಪತಿ. ಈ ಸರಿ ಯಾರು ಬರ್ತಾರಪ್ಪ ಬಳ್ಳಾರಿಲಿ? ತುಕಾರಾಮ ಬರ್ತಾನೆ ಸರ್. ಹೆಂಗಪ್ಪ? ಹೆಂಗೆ ಸರ್, ಕಾಂಗ್ರೆಸ್ ಪಾರ್ಟಿ ಆತ 3 ಸಲ ಅಲ್ಲಿ MLA ಆಗ್ಯಾನ. ಹೌದು. ಅಲ್ಲಿ ಅಭಿವೃದ್ಧಿ ಮಾಡ್ಯಾನ. ಓಕೆ. ಸಿದ್ದರಾಮಯ್ಯನವರು ಭಾಗ್ಯಗಳು ಎಲ್ಲರೂ ಕೆಲಸ ಮಾಡ್ತದೆ, ಭಾಗ್ಯಗಳು ವರ್ಕ್ ಆಗ್ತಾ ಎಲ್ಲ ವರ್ಕ್ ಆಗ್ತದವ. ಓಕೆ. ಅದಕ್ಕಾಗಿ ಕಾಂಗ್ರೆಸ್ ಬರೋದು ಸರ್. ಅವ್ರು ಯಾರು? ಅವ್ರು ನಮ್ಮ ಪತ್ನಿ. ಪತ್ನಿಯವರ? ಅವತ್ತು ಯಾರೋ ಬೇರೆಯವ್ರು ತೋರಿಸಿದ್ರಿ? ಯಾರು ಬರ್ತಾರೆ ಸರಿ? ಇಬ್ರು ಚೆನ್ನಾಗಿದ್ದಾರೆ ಸರ್. ಇಬ್ರು ಚೆನ್ನಾಗಿದ್ದಾರೆ. ಯಾರು ಬರ್ಬೋದು? ಹೇಳಕ್ಕಾಗಲ್ಲ ಯಾರು? ಯಾರು ಹೇಳಕ್ಕಾಗಲ್ಲ. ಯಾರು ಬರ್ಬೇಕು? ಇಲ್ಲ ಸರ್, ಯಾರಾದ್ರೂ ಬರ್ಲಿ ಪರವಾಗಿಲ್ಲ. ಅಲ್ಲ ಸರ್, ದೇಶ ಉದ್ಧಾರ ಆದ್ರೆ ಸಾಕು ಸರ್. ಯಾರು ಬಂದ್ರೆ ದೇಶ ಉದ್ಧಾರ ಆಗುತ್ತೆ? ಯಾರು ಬಂದ್ರೆ ಏನಪ್ಪ? ಮೋದಿ ಬಂದ್ರೆ ದೇಶ ಉದ್ಧಾರ ಆಗುತ್ತೆ. ನಿಮ್ ಪ್ರಕಾರ? ಶ್ರೀರಾಮುಲು ಸರ್ ಬರ್ಬೇಕು. ಯಾರು? ಶ್ರೀರಾಮುಲು ಸರ್ ಬರ್ತಾರೆ. ನಿಮ್ ಪ್ರಕಾರ? ಶ್ರೀರಾಮುಲು ಸರ್. ನಿಮ್ ಪ್ರಕಾರ ಯಾರು ಬರ್ತಾರೆ? ಶ್ರೀರಾಮುಲು. ಯಾಕೆ ಈ ವರ್ಷ ಈ ಸರಿ ಯಾರು? ಕಾಂಗ್ರೆಸ್. ನೀವು? ಅದು KRS ಪಕ್ಷ. ಹೌದು. ಇಲ್ಲಿ ಅಭ್ಯರ್ಥಿ. ನೀವು ಅಭ್ಯರ್ಥಿನಾ? ಅಭ್ಯರ್ಥಿನೇ. ಏನ್ ಹಿಂಗ್ ಓಡಾಡ್ತಾ ಇದ್ರ ಒಬ್ರೇ ಪಾಪ? ನಾವು ಇವ್ರಂಗ ದುಡ್ಡು ಖರ್ಚು ಮಾಡಿ ರಾಜಕಾರಣ ಮಾಡಾರಲ್ಲ. ನೀವೇ ಹೌದು. ನಾಮಿನೇಷನ್ ಮಾಡಿದ್ರಾ? ಸೋಮವಾರ ಮಾಡ್ತೀವಿ, 15ಕ್ಕೆ ಮಾಡ್ತೀವಿ ನಾವು. ಯಾಕೆ ನಿಮ್ಗೆ ಓಟ್ ಕೊಡ್ಬೇಕು? ಯಾಕೆ ಓಟ್ ಕೊಡ್ಬೇಕಂದ್ರೆ ಇವರೆಲ್ಲ ಜನದ್ರೋಹ ಕೆಲಸಗಳು ಮಾಡ್ತಾ ಇದಾರೆ. ಬಿಜೆಪಿ, ಕಾಂಗ್ರೆಸ್, JDS. ಹೇಳ್ತೀನಿ, ನಿಮಗೆ ಗೊತ್ತಿದ್ದಂಗೆ ಯಾವ್ದು ಕಚೇರಿಯಲ್ಲಿ ಹೋದ್ರೆ ಲಂಚದಂಗೆ ಕೆಲಸ ಆಗುತ್ತೆ ಹೇಳಿ. ಓಕೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೀನಿ. ನಾನು 31 ಜಿಲ್ಲೆ, ಮೊನ್ನೆ ಹಿಂದಿನ ತಿಂಗಳಲ್ಲಿ 31 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ. ಇದೇ ಸಲುವಾಗಿ ಪ್ರತಿ ಹಳ್ಳಿಯಲ್ಲಿ ನೀನು ಯಾವ್ದು ಲಂಚದಂಗೆ ಯಾರಿಗೆ ಕೆಲಸ ಆಗುತ್ತೆ? ಒಳ್ಳೆ ಆಸ್ಪತ್ರೆ ಇದಾವ, ಸರ್ಕಾರಿ ಶಾಲೆಗಳು ಉತ್ತಮವಾಗಿದಾವ. ಇವೆಲ್ಲ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಯಾರು ಬರ್ತಾರೆ ಸರಿ?
ಈ ಏಟು ಸ್ವಲ್ಪ ಅನುಮಾನ ಐತಿ. ಯಾವ ಅನುಮಾನನಪ್ಪ ನಿನ್ಗೆ? ಇನ್ನೇನು ಅನುಮಾನ? ಯಾರು ಬರ್ಬೇಕು ಹೋಗ್ಲಿ ಹೇಳು. ಈ ಏಟು ಶ್ರೀರಾಮುಲು ಬರ್ತಾನೆ ನಂಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.